ಚಲವಾದಿ ನಾರಾಯಣ ಸ್ವಾಮಿ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಶಶಿಲ್ ನಮೋಶಿ ಸರ್ ಟೀಚರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ಕಲಬುರಗಿ ಟೀಚರ್ ಕಾನ್ಸ್ಟಿಟ್ಯೂಯೆನ್ಸಿ ಚಲವಾದಿ ಶಶಿಲ್ ನಮೋಶಿ ಸರ್ ನಮ್ಮೊಟ್ಟಿಗೆ ನಮ್ಮ ಜೊತೆ ಇಲ್ಲಿ ಇವತ್ತು ಫ್ರೀಡಮ್ ಪಾರ್ಕ್ ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ. ಯಾಕೆಂತಂದ್ರೆ ಪ್ರತಿಯೊಂದು ಹೋರಾಟಕ್ಕೂ ಎಲ್ಲ ಹೋರಾಟಕ್ಕೂ ಭಾಗವಹಿಸಿ ಒಂದು ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯಾಗಿ ಹಲವಾರು ಸಮಸ್ಯೆಗಳು ಬಗೆಹರಿಸೋದಕ್ಕೆ ನಮ್ಮ ಜೊತೆ ನಿಂತಿರೋದು ನಮಗೆ ಏನಂದ್ರೆ ಆಸ್ ಎ ಆಪೋಸಿಷನ್ ಲೀಡರ್ ಆಗಿ ಮತ್ತೆ ಒಂದು ಒಳ್ಳೆ ನಾಯಕತ್ವ ಹೊಂದ್ಕೊಂಡಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಸರ್ ಮತ್ತೆ ಶಶಿಲ್ ನಮೋಶಿ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸ್ತಾ, ಇವತ್ತಿನ ಹೋರಾಟ ಸರ್ ಈ ಒಂದು ವೆಟರ್ನರಿ ಆಫೀಸರ್ ಅಂದ್ರೆ KPSC 400 ಹುದ್ದೆಗಳನ್ನ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಸರ್. ಆ ಎಕ್ಸಾಮ್ಸ್ ಅಲ್ಲಿ 400 ಹುದ್ದೆಗಳಲ್ಲಿ 329 ಜನ ಪಾಸ್ ಆಗಿ ಒಂದು ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಬರೋಕ್ ಮುಂಚೆನೆ ಸ್ಟೂಡೆಂಟ್ಸ್ ಹೋಗಿ ಅಬ್ಜೆಕ್ಷನ್ ಕೊಟ್ಟಿರ್ತಾರೆ. FIR ಅಂದ್ರೆ ಅಲ್ಲಿ KPSC ಇರ್ಬೋದು, ಟ್ವೀಟ್ ಮುಖಾಂತರ ಇರ್ಬೋದು, ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ. ಮತ್ತೆ ಹಲವಾರು ಜನ ಫೋನ್ ಕಾಲ್ಸ್ ಬಂದಿದೆ. ಅಂದ್ರೆ 80 ಲಕ್ಷ ದುಡ್ಡು ಕೊಟ್ರೆ ನಿಮಗೆ ಫೈನಲ್ ಲಿಸ್ಟ್ ಅಲ್ಲಿ ವಿತೌಟ್ ನೀವು ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ಹೆಸರಿದ್ದು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಟ್ಟಿರಲ್ಲ ಸರ್. ಇವರು KPSC ಮೊದಲನೇ ತಪ್ಪೇನಪ್ಪ ಅಂತಂದ್ರೆ ಅವ್ರು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ಸರ್ 1:3 ಪ್ರಾವಿಷನಲ್ ಲಿಸ್ಟ್ ಬಿಡ್ತಾರೆ. ಅದ್ರಲ್ಲಿ ಇಂಡಿವಿಜುವಲ್ ಸ್ಕೋರ್ ಇರಲ್ಲ, ಅಡ್ರೆಸ್ ಇರಲ್ಲ ಸರ್, ಫೋನ್ ನಂಬರ್ ಇರಲ್ಲ, ಬರೀ ನೇಮು ಅವ್ರದ್ದು ಮತ್ತೆ ರಿಜಿಸ್ಟರ್ ನಂಬರ್ ಅಷ್ಟೇ ಇರುತ್ತೆ. ಆದ್ರೆ ಎಲ್ರಿಗೂ ಕಾಲ್ ಮಾಡ್ತಾರೆ ಏಜೆಂಟ್ ಕಡೆಯಿಂದ. ಆದ್ರೆ ಎಲ್ಲಿಂದ ಬಂತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಸಮೇತ ಹೇಳ್ತಾರೆ ಸರ್. ಆ KPSC ಇಂದ ಏಜೆಂಟ್ ಯಾರು ಮೆಂಬರ್ ಇದ್ದಾರೆ ಅವ್ರ ಕಡೆಯಿಂದ ಏಜೆಂಟ್ ಇಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಇಷ್ಟಂತ ದುಡ್ಡು ಬರ್ಬೇಕು ಅಂತ ಹೇಳಿ. ಸ್ಟೂಡೆಂಟ್ಸ್ ನನಗೆ ಒಂದ್ 3-4 ಜನ ಬಂದು ನಂಬರ್ಸ್ ಕೊಟ್ರು. ನಾನೇ ಫೋನ್ ಮಾಡಿದವರಿಗೆ 80 ಲಕ್ಷ ಕೊಟ್ರೆ 50 ಲಕ್ಷದಲ್ಲಿ 40 ಲಕ್ಷ ದುಡ್ಡು ಕೊಟ್ರೆ ನಿಮಗೆ ಫೈನಲ್ ಲಿಸ್ಟ್ ಅಲ್ಲಿ ವಿತೌಟ್ ಇಲ್ಲಾಂದ್ರೆ OMR ಶೀಟ್ ಆಚೆ ತಗೊಂಬಂದು ಅದನ್ನು ಫಿಲ್ ಮಾಡಿ ತಗೊಂಡೋಗಿರ್ತೀವಿ, ನಿಮಗೆ ಎಷ್ಟು ಬೇಕಷ್ಟು ಮಾರ್ಕ್ಸ್ ನಾವು ಹಾಕ್ಸ್ಕೊಡ್ತೀವಿ ಅಂತ ಹೇಳಿ ಆ ವ್ಯಕ್ತಿ ಮಾತಾಡ್ತಾನೆ ಸರ್ ನಮ್ಮ ಜೊತೆ. ಅವನಿಗೆ 2 ಲಕ್ಷ ದುಡ್ಡು ಹಾಕಿದೀವಿ ನಾವಿಗೆ, ಅವನ ಮೇಲೆ FIR ಕೊಟ್ಟಿದ್ದೀವಿ. ಅವನದು ಫೋನ್ ರಿಟ್ರೀವ್ ಮಾಡಿ ಅದನ್ನ ತನಿಖೆ ಮಾಡಿ ಅಂತಂದ್ರೆ ಸುಮಾರು 2 ತಿಂಗಳಿಂದ ಏನೂ ಮಾಡಿಲ್ಲ ಸರ್ ಇಲ್ಲಿವರೆಗೂ. ಅದಾದ್ಮೇಲೆ ಟಾಪರ್ಸ್ ಯಾರಿದ್ದಾರೆ ಈ ವೆಟರ್ನರಿ ಆಫೀಸರ್ GM ಕ್ಯಾಂಡಿಡೇಟ್ ಸರ್ ಯಾರು ಬಡವರಿಲ್ಲ, ಎಲ್ಲ ಶ್ರೀಮಂತರೇ. ಆ ಡಿಗ್ರಿಯಲ್ಲಿ 4 ಸತಿ ಫೇಲ್ ಆಗಿ ಆ ಒಂದು ಏನು ಕ್ವಾಲಿಫಿಕೇಶನ್ಸ್ ಔಟ್ ಆಫ್ 10 ಇದಕ್ಕೆ ಒಂದು 5 ಗ್ರೇಡ್ ತಗೊಂಡಿದ್ದಾರೆ ಸರ್. 5-6 ಗ್ರೇಡ್ ಇದೆ. ಆ ಗ್ರೇಡ್ ಇದ್ರೂ ಅವ್ರಿಗೆ ಟಾಪರ್ಸ್ ಇದ್ದಾರೆ. ಇವರು 10-15 ಗೋಲ್ಡ್ ಮೆಡಲ್ ತಗೊಂಡಿರೋರು ಇವತ್ತು ಟಾಪರ್ಸ್ ಇಲ್ಲ. ಮತ್ತೆ ಒಂದೇ ಪಕ್ಕದ ಊರಲ್ಲಿ ಇರೋಂಥ ಕ್ಯಾಂಡಿಡೇಟ್ ಸರ್ ಸೇಮ್ ಮಾರ್ಕ್ಸ್ ಇಲ್ಲಿ 300 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಅವರು 460.5 ಅಂದ್ರೆ ಇಬ್ರದ್ದು ಸೇಮ್ ಸ್ಕೋರ್ ಇದೆ. ಅಂದ್ರೆ ಇಬ್ರದ್ದು ಸ್ಕೋರ್ ಹಿಂಗ್ ಸಾಧ್ಯ ಇದೆ ಸರ್. ಇದೊಂಥರ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. KPSC ನಡೆಸಿರೋಂಥ ಒಂದು ಎಕ್ಸಾಮ್ಸ್ ಅಲ್ಲಿ ಈ ಟಾಪ್ ಏನಿರ್ತಾರಲ್ಲ ಒಂದು 23 ಜನ ಕ್ಯಾಂಡಿಡೇಟ್ ಸರ್, UPSC ಅಲ್ಲಿ 10 ಲಕ್ಷ ಜನಕ್ಕೆ ಯಾರಾದ್ರೂ ಒಬ್ರು ಅಂದ್ರೆ ಜಸ್ಟ್ ಪಾಸ್ ಆಗಿರೋ ವ್ಯಕ್ತಿ ಲಿಸ್ಟ್ ಅಲ್ಲಿ ಬರ್ಬೋದು, ಒಬ್ರು ಯಾರಾದ್ರೂ. ಇದರಲ್ಲಿ ಟಾಪ್ 20 ಮೆಂಬರ್ಸ್ ಜಸ್ಟ್ ಪಾಸ್ ಆಗಿರ್ತಾರೆ, ಇಲ್ಲಾಂದ್ರೆ ಫೇಲ್ ಆಗಿರೋ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇದನ್ನ ತನಿಖೆ ಮಾಡಿ ಅಂತಂದ್ರೆ ನಾವು FIR ಮಾಡಿ CBI ಕೊಡಿ ಅಂತಂದ್ರೆ CID ಕೊಟ್ಟು ಮುಚ್ಚಿಸ್ಬೇಕಂತ ಕೆಲಸ ಮಾಡ್ತಾ ಇರಂತ ಸರ್. ಈಗ ನಾವು ನೋಡಿದ್ವಿ ಹಿಂದೆ ಯಾವುದೋ ಅಷ್ಟೇ ಸರ್, ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ, ಮತ್ತೆ MLA ಮಿನಿಸ್ಟರ್ಸ್, ಮಧ್ಯವರ್ತಿಗಳು, ಏಜೆಂಟ್ಸ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಾರೆ ಈ ಒಂದು ಕರಪ್ಷನ್ ಅಲ್ಲಿ. ಯಾರಿಗೂ ಶಿಕ್ಷೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ನೆಪಕ್ಕಷ್ಟೇ ಒಂದು CID ಕೊಟ್ಟಿದ್ದಾರೆ. ಇದನ್ನ ಈ ಕೇಸ್ ಇಲ್ಲೇ ಮುಚ್ಚಿಸ್ಬಿಟ್ಟು ಅವರಿಗೆ ಆರ್ಡರ್ ಕಾಪಿ ಕೊಡ್ಬೇಕಂತ ಒಂದು ಸರ್ಕಾರ ಮುಂದಾಗಿದೆ ಸರ್. ಇದೊಂದೇ ಅಲ್ಲ ಸರ್, ಬರೀ ನಾನು KS ಅಲ್ಲೂ ಅಷ್ಟೇ ಸುಮಾರು 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ KPSCಗೆ ಇದು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಮತ್ತೆ DGIGPಗೆ ಗವರ್ನರ್ಗೆ ಕಂಟಿನ್ಯೂಸ್ ಆಗಿ KPSC ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ ಕೊಟ್ಟಾಗ KPSC ಚೇರ್ಮನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮತ್ತೆ ಅವ್ರ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬರೀ ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಗವರ್ನರ್. ಅದನ್ನ ನಾವು ಸ್ವಾಗತ ಮಾಡ್ತೀವಿ ಸರ್. ಬರೀ ಸಸ್ಪೆಂಡ್ ಆದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದಲ್ಲ, ಅವ್ರನ್ನ CBI ತನಿಖೆ ಮಾಡ್ಬೇಕು. ಅವರಿಗೆ ಪರ್ಮನೆಂಟ್ ಸರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಂತ ಹೇಳ್ಬಿಟ್ಟು 2023 ಒಂದು ಬಿಲ್ ತಗೊಂಬಂದು ಆಕ್ಟ್ ಮಾಡಿದ್ದಾರೆ ಸರ್. ಅದ್ರಲ್ಲಿ 10 years ಜೈಲು ಮತ್ತೆ 10 crores ಪೆನಾಲ್ಟಿ ಇದೆ. ಇಲ್ಲಿವರೆಗೂ ಅದನ್ನ ಯಾರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್? ಯಾರಾದ್ರೂ ಒಬ್ಬರ ಮೇಲೆ ಮಾಡಿದಾರ? ಇಂಪ್ಲಿಮೆಂಟ್ ಇಲ್ಲ ಸರ್. ಅದಾದ್ಮೇಲೆ ಇನ್ನೂ ಇಬ್ರು ಮೆಂಬರ್ಸ್ ಮೇಲೆ ನಾನು FIR ಮಾಡಿದ್ದೀನಿ. ಅಂದ್ರೆ FIR ಮಾಡೋಣ ಅಂತಂದ್ರೆ FIR ತಗೊಂಡಿಲ್ಲ, ಯಾಕೆಂದ್ರೆ ಪ್ರೈಮಾ ಫೇಶಿ ಇಲ್ಲ ಅಂತ ಹೇಳಿ. ಜುಲೈ 3ನೇ ತಾರೀಕು ಬೋಜ ನಾಯಕ್ ಮೆಂಬರ್ ಸರ್, ಅವರಿಗೆ ಇಂಟರ್ವ್ಯೂ ಅಲ್ಲಿ ಅನೂಪ್ ಅಂತ ವ್ಯಕ್ತಿ 1.5 ಕೋಟಿಯಲ್ಲಿ ಒಂದು 75 ಲಕ್ಷ ದುಡ್ಡು ಕೊಟ್ಟು ಇನ್ನು 75 ಲಕ್ಷ ಜಮೀನ್ ಮಾರ್ ದುಡ್ಡು ಕೊಟ್ಟಿದ್ದಾರೆ ಸರ್. ರಿಸಲ್ಟ್ ಬಂದ್ಮೇಲೆ ಇನ್ನು 75 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ನಂಬರ್ ಪ್ರಿಲಿಮಿನರಿ ಎನ್ಕ್ವೈರಿ ಹಾಕಿದೀವಿ, ಇಲ್ಲಿ ತನಕ ಆಗಿಲ್ಲ. ಅದಾದ್ಮೇಲೆ ಇನ್ನೊಂದು KPSC ಮೆಂಬರ್ ಸರ್, ಯಾರು ಶಾಂತಾ ಹೊಸ್ಮನಿ ಮತ್ತೆ ಮಮಿತಾ ಅಂತ ಕ್ಯಾಂಡಿಡೇಟ್ 70-80 ಲಕ್ಷ ದುಡ್ಡು ಕೊಟ್ಟು ಇಬ್ರದ್ದು ನಂಬರ್ ಪ್ರಿಲಿಮಿನರಿ ಎನ್ಕ್ವೈರಿಲಿ CDR ತೆಗ್ಸಿದ್ದಾರೆ ಸರ್. ಇಬ್ರದ್ದು ಕನ್ಫರ್ಮ್ ಆಗಿದೆ, CDR ಎಲ್ಲ ಕನ್ಫರ್ಮ್ ಆಗಿದೆ. ಇಬ್ರು ಮಾತಾಡಿರೋಂಥದ್ದು ಸೇಮ್ ಪ್ಯಾನಲ್ ಸರ್. 4 ಜನ ಮೆಂಬರ್ಸ್, 4 ಜನ ಪ್ಯಾನಲ್ ಮೆಂಬರ್ಸ್ ಇದ್ದಾರೆ ಅಂದ್ರೆ ಇಂಟರ್ವ್ಯೂ ಅಲ್ಲಿ. ಆ ಮಮಿತಾ ಅನ್ನೋ ಕ್ಯಾಂಡಿಡೇಟ್ ಸೇಮ್ ಪ್ಯಾನಲ್ ಹೋಗಿ ಇಂಟರ್ವ್ಯೂ ಕೊಟ್ಟು 25 ಮಾರ್ಕ್ಸ್ ಹಾಕ್ಸ್ಕೊಂಡು 70-80 ಲಕ್ಷ ದುಡ್ಡು ಕೊಟ್ಟು
ಸೆಲೆಕ್ಟ್ ಆಗಂತ ಒಂದು ನಿದರ್ಶನಗಳು ವಿತ್ ಎವಿಡೆನ್ಸ್ ಪ್ರೂಫ್ ಕೊಟ್ಟರು ಇಲ್ಲಿವರೆಗೂ FIR ಮಾಡಿ ಅವ್ರಿಗೆ ಜೈಲಿಗೆ ಕಳ್ಸಂತ ಕೆಲಸ ಮಾಡಿಲ್ಲ. ಇನ್ನೇನ್ ಎವಿಡೆನ್ಸ್ ಬೇಕು, ಇನ್ನೇನ್ ಪ್ರೂಫ್ ಬೇಕು ಸರ್? ಇನ್ನೆಷ್ಟು ಹೋರಾಟ ಮಾಡ್ಬೇಕು ಇವರಿಗೆ? KPSC ಅಲ್ಲಿ ಯಾವುದೇ ಎಕ್ಸಾಮ್ ತಗೊಳ್ಳಿ ಸರ್, BBMP AE ಇರ್ಬೋದು, ಮತ್ತೆ ನಿಮ್ಗೆ WRDAE ADLR ಇರ್ಬೋದು, ಗ್ರೂಪ್ ಡಿ ಇರ್ಬೋದು, ಪ್ರತಿಯೊಂದು ಎಕ್ಸಾಮ್ಸ್ ಟಾಪರ್ಸ್ ಯಾರು ಇರ್ತಾರಂತಂದ್ರೆ ಒಂದು IAS IPS ಆಫೀಸರ್ ಮಕ್ಳು ಇರ್ತಾರೆ, ಇಲ್ಲ ತಹಸೀಲ್ದಾರ್ ಮಕ್ಳು ಇರ್ತಾರೆ, ಇಲ್ಲಾಂದ್ರೆ ಯಾರು ಗೌರ್ಮೆಂಟ್ ಅಲ್ಲಿ AE ಇರೋಂತರ ಮಕ್ಳು AE ಆಗಿರ್ತಾರೆ ಅವ್ರ ಮಕ್ಳು. ಆ ಪರಿಸ್ಥಿತಿಯಲ್ಲಿ ಟಾಪ್ ರ್ಯಾಂಕ್ಸ್ GM ಕ್ಯಾಂಡಿಡೇಟ್ಸ್ ಅಲ್ಲಿ ಇರ್ಬೋದು ಸರ್. GM ಕ್ಯಾಂಡಿಡೇಟ್ಸ್ ಅಂತೂ ಒಂದು ಬಡವರಿಲ್ಲ, ಎಲ್ಲ ಶ್ರೀಮಂತ ಇರೋದು. ಮತ್ತೆ ಕ್ಯಾಟಗರಿಗಂತೂ ಸರ್ ಅವರು ಕ್ಯಾಟಗರಿ ವೈಸ್ 30 ಲಕ್ಷ ಕೊಟ್ಟರು ವೆಟರ್ನರಿ ಆಫೀಸರ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಒಂದೊಂದು ಮಾರ್ಕ್ಸಿಗೆ 1 ಲಕ್ಷ ದುಡ್ಡು ತಗೊಂಡಿದಾರಂತೆ ಸರ್. ಇಷ್ಟೆಲ್ಲ ಹಗರಣ ಆಗಿದ್ರು KPSC ಅಲ್ಲಿ CBI ತನಿಖೆ ಕೊಡಿ ಅಂತ ಇಷ್ಟೆಲ್ಲ ಹೋರಾಟ ಮಾಡಿದ್ರು. ಬರೀ CID ಕೊಟ್ಬಿಟ್ಟು ಬರೀ ಯಾವ್ದೋ ಒಂದು ಎಕ್ಸಾಮ್ ಮೇಲೆ ಯಾವ್ದು ಇದನ್ನ ಸೀರಿಯಸ್ ಆಗಿ ತಗೊಂತಿಲ್ಲ ಸರ್. ಇದು ಸರ್ಕಾರ ಈ KPSC ಅಲ್ಲಿ ಆಗಿರುವಂತ ಅಷ್ಟು ಹಗರಣಗ CBI ತನಿಖೆ ಮಾಡಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಮಾಡ್ತಿದ್ವಿ ಸರ್. ದಯವಿಟ್ಟು ಈ ಒಂದು ಹೋರಾಟಕ್ಕೆ ಇಡೀ ರಾಜ್ಯದ ಎಲ್ಲರೂ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿ. ದಯವಿಟ್ಟು ಆಸ್ ಎ ಅಪೋಸಿಷನ್ ಲೀಡರ್, ಲೆಜಿಸ್ಲೇಟಿವ್ ಕೌನ್ಸಿಲ್ ಆಪೋಸಿಷನ್ ಲೀಡರ್ ಆಗಿ ದಯವಿಟ್ಟು ಈ ಒಂದು ಸಮಸ್ಯೆನ ವಿದ್ಯಾರ್ಥಿಗಳು ಈಗ ಲಕ್ಷಾಂತರ ಸುಮಾರು 15 ರಿಂದ 20 ಲಕ್ಷದ ಜನ ಈ ರಾಜ್ಯದ ಯುವಕರು ಒಂದು ಸರ್ಕಾರಿ ಕೆಲಸ ಸಿಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಹೋಗ್ತಾರೆ ಸರ್. ಒಂದೊಂದು ಟೈಮ್ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಓದ್ತಾ ಇದಾರೆ. ಇವ್ರು ಯಾರು ಬೇಕೋ ಅವರಿಗೆ ದುಡ್ಡು ಕೊಟ್ಟವರಿಗೆ ಜಾಬ್ ಕೊಡ್ತಾರಂತಂದ್ರೆ ಮತ್ತೆ ಪ್ರಾಮಾಣಿಕ ಓದ್ತಾ ಇರೋದು ಯಾಕೆ ಓದ್ಬೇಕು ಸರ್? ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 750 ರೂಪಾಯಿ ಹಾಕ್ಬೇಕು. 750 ರೂಪಾಯಿ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಸ್ಗೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿದಾದ್ಮೇಲೆ ಇವರು ಈ ತರ ಮಾಡ್ತಾರ ಅಂತಂದ್ರೆ ಮತ್ತೆ ಯಾಕೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ಬೇಕು ಸರ್? ಮೊನ್ನೆ KE ಇಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ರು ಪೊಲೀಸ್ ಕಾನ್ಸ್ಟೇಬಲ್ದು. ಒಂದು ರೂಮ್ ಅಲ್ಲಿ ಒಂದು ವಾಲ್ ಕ್ಲಾಕ್ ಇಲ್ಲ ಸರ್, ವಾಲ್ ಕ್ಲಾಕ್ ಟೈಮ್ ಇಲ್ಲ ನೋಡೋದಕ್ಕೆ. 1 ಗಂಟೆ ಲೇಟ್ ಆಗಿ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್. 1 ಗಂಟೆ ಕ್ವಶನ್ ಪೇಪರ್ ಲೇಟ್ ಆಗಿ ಕೊಟ್ಟಿದ್ದಾರೆ. ಅವ್ರು 5 ನಿಮಿಷ ಲೇಟ್ ಆಗೋದ್ರೆ ಇವ್ರು ಸೇರ್ತಾರ ಸರ್ ಎಕ್ಸಾಮ್ಸ್ಗೆ? 750 ರೂಪಾಯಿ ಫೀಸ್ ತಗೊಂತಾರೆ. 750 ರೂಪಾಯಿ. ಇವರ ಹುಡುಗರು ಆ ಝೊಮ್ಯಾಟೊ, ಸ್ವಿಗ್ಗಿ, ಓಲಾ, ಊಬರ್ ಓಡಿಸ್ಕೊಂಡು ಆ ಕ್ಯಾಟರಿಂಗ್ ಕೆಲಸ ಮಾಡ್ಕೊಂಡು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಆ ಒಂದು ಸಾಟರ್ಡೆ ಸಂಡೇ ವಾರಕ್ಕೆ 2-3 ದಿನ ಕೆಲಸ ಮಾಡ್ಕೊಂಡು ಅಪ್ಲಿಕೇಶನ್ ಫೀಸ್ ಹಾಕ್ಬಿಟ್ಟು ಓದ್ಕೊಂತಾರೆ ಹಗಲು ರಾತ್ರಿ. ಇವ್ರು ನೋಡಿದ್ರೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. PUC ಲೆವೆಲ್ ಸರ್ ಕರೆದಿರೋದು, ಅದು 4000 ಪೋಸ್ಟ್. ಒಳ್ಳೆ UPSC ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಎಲ್ಲೋಬೇಕು ಸರ್? ಇವತ್ತು 4.25 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಬೇಕು ಹೇಳಿ? ಇವ್ರು ಕೇಳಿದ್ರೆ ಇಲ್ಲ ನಾವೆಲ್ಲ ಕರೆಕ್ಟ್ ಮಾಡಿದೀವಿ. 5 ನಿಮಿಷ ಸರ್, ಒಂದು ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಶೀಟ್ಸ್ ಎರಡು ಒಂದೇ ರಿಜಿಸ್ಟರ್ ನಂಬರ್ ಇದ್ರೆ ಯಾರು ಬೈಕಾಟ್ ಮಾಡ್ತಿದ್ರೆ ಎಕ್ಸಾಮ್ಸ್ ನ? ಜವಾಬ್ದಾರಿ ಯಾರ್ದು ಸರ್? ಇದು KE ತಗೊಬೇಕು, ಇಲ್ಲಿ ಸರ್ಕಾರ ತಗೊಬೇಕು. ಪ್ರತಿಯೊಂದು ಎಕ್ಸಾಮ್ಸ್ ಇದೇ ಮಾಡ್ತಾರೆ. ಒಂದು ಎಕ್ಸಾಮ್ಸ್ ಅಲ್ಲಿ ಬ್ಲೂಟೂತ್ ಸ್ಕ್ಯಾಮ್ ಆಗಿರುತ್ತೆ, ಇಲ್ಲ OM ಕ್ವಶನ್ ಪೇಪರ್ ಲೀಕ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಏಜೆಂಟ್ ಥ್ರೂ ಸ್ಕ್ಯಾಮ್ ಆಗುತ್ತೆ, ಇಲ್ಲಾಂದ್ರೆ ಡಿಪಾರ್ಟ್ಮೆಂಟ್ ಒಳಗಡೆ ಸ್ಕ್ಯಾಮ್ ಆಗುತ್ತೆ. ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ಇವತ್ತೇನೋ ರಾಜ್ಯದಲ್ಲಿ ಏನೋ ಸಮಾಜ ಸೇವೆ ಮಾಡ್ಬೇಕಂತ ಹೇಳಿ ಸರ್ಕಾರ ಕೆಲಸ ತಗೊಬೇಕು ಅಂತ ಹೇಳ್ಬಿಟ್ಟು ವರ್ಷಾನುಗಟ್ಟಲೆ ಓದ್ತಾರೆ. ಇವತ್ತು ಅವ್ರಿಗೆ ಏಜ್ ಕ್ಲಾಸ್ ಆಗ್ತಾ ಇದೆ. ಎಷ್ಟೋ ಜನ ಇವತ್ತು ಬಡವರೇ ಆಗ್ತಾ ಇದ್ದಾರೆ ಸರ್. ಶ್ರೀಮಂತರೇ ಆಗ್ತಿದ್ದಾರೆ. ಆ KPSC ಮೆಂಬರ್ ಸರ್ 16 ಜನ ಇದ್ದಾರೆ. ಜಾತಿಗೆ ಒಂದೊಂದು ಮೆಂಬರ್ ಇದ್ದಾರೆ. 16 ಜನ ಜಾತಿಗೆ ಒಬ್ಬ ಮೆಂಬರ್, ಒಂದೊಂದು ಮೆಂಬರ್ 10, 15, 20 ಕೋಟಿ ದುಡ್ಡು ಕೊಟ್ಬಿಟ್ಟು ಬಂದು ಇಲ್ಲಿ 100 ಕೋಟಿ ಆಸ್ತಿ ಮಾಡ್ಕೊಂತಾರೆ ಸರ್. ಇಲ್ಲಿ ಲಕ್ಷಾಂತರ ಜನ ಬೀದಿಗೆ ಬಂದಿದ್ದಾರೆ. ದಯವಿಟ್ಟು ಸರ್ ಈಗ 16 ಜನ KPSC ಏನ್ ಮೆಂಬರ್ಸ್ ಇದ್ದಾರೆ, 16 ಜನನು ರಾಜೀನಾಮೆ ಕೊಡಬೇಕು. KPSC ಇಂಟರ್ವ್ಯೂ ಟೈಮ್ ಅಲ್ಲಿ ಸರ್ 384 ಜನದಲ್ಲಿ ಟೋಟಲ್ ಅಟೆಂಡ್ ಆಗಿದ್ದು 1158 ಜನ. 1158 ಜನಕ್ಕೆ ಮೋರ್ ದೆನ್ 300 ಮೆಂಬರ್ಸ್ ಅವ್ರನ್ನ KPSC 16 ಜನ ಮೆಂಬರ್ಸ್ ಇಂಟರ್ವ್ಯೂ ಟೈಮ್ ಅಲ್ಲಿ ಪ್ರತಿ ಒಬ್ಬರು ಒಂದೊಂದು ಹೊಸ ಫೋನ್ ಯೂಸ್ ಮಾಡ್ಕೊಂಡು ಕರಪ್ಷನ್ ಮಾಡಿದ್ದಾರೆ ಸರ್. ಪ್ರತಿ ಒಬ್ಬರು, ಯಾರೋ ಒಬ್ರು ಇಬ್ರು ಎಕ್ಸೆಪ್ಷನ್ ಅಷ್ಟೇ. ಮಿಕ್ಕಿದ 14 ರಿಂದ 15 ಜನ ಬರೀ ಕರಪ್ಷನ್ ಸರ್. ಒಂದೊಂದು ಪೋಸ್ಟಿಗೆ 1.5 ಕೋಟಿ, ಬರೀ 25 ಮಾರ್ಕ್ಸ್ಗೆ 1.5 ಕೋಟಿ ಅಂತಂದ್ರೆ ದುಡ್ಡಿರೋರು ಅಷ್ಟೇ ಜಾಬ್ ತಗೋಬೇಕಾ ಸರ್ ಇಲ್ಲಿ? ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅದು CBI ತನಿಖೆ ಆಗ್ಬೇಕು ಸರ್. ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಇವ್ರಿಗೆ ಗಲ್ಲು ಶಿಕ್ಷೆ ಏರಿಸಿದ್ರು ಕಡಿಮೆನೆ ಸರ್. ಮತ್ತೆ ವೆಟರ್ನರಿಲಿ ಇಷ್ಟೆಲ್ಲ ಹಗರಣ ಆದ್ರೂ ಕಂಡೀಷನಲ್ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್ ಇವತ್ತು ಸರ್ಕಾರ. ಇನ್ಯಾವ ಮಟ್ಟಕ್ಕೆ ಕರಪ್ಷನ್ ಮಾಡಿರ್ಬೇಕು? ಎಲ್ಲಿ CBI ತನಿಖೆ ಆಗ್ಬಿಡುತ್ತೆ, ಎಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿರೋ ನಾನು ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀನಿ, ನನಗೂ ಶಿಕ್ಷೆ ಆಗ್ಬಿಡುತ್ತೆ ಅಂತ ಹೇಳಿ ಇವತ್ತು ಅವರಿಗೆ ಕಂಡೀಷನಲ್ ಆರ್ಡರ್ ಕಾಪಿ ಕೊಡ್ಬೇಕು ಅಂತ ನೋಡ್ತಾ ಇದ್ದಾರೆ ಸರ್. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಒಂದೆರಡು ಮಾತಾಡಿ ಸರ್.